ಇವತ್ತು ನನಗಿಂತ ಮುಂಚೆನೇ ಹಿತೇಶ್ ಎದ್ಬಿಟ್ಟಿದ್ದ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು. ದೋಸೆಗೆ ಅಂತ ಹೋದ್ರೆ 60 ಜನ ಕ್ಯೂ ನಿಂತಿರ್ತಾನಲ್ಲ ಅವತ್ತು. ಅಲ್ಲಿಂದ ಪವನ್ ಹತ್ರ ಹೋದ್ರೆ ನಾನು ಕ್ಲಾಸ್ಗೆ ಹೋಗಲ್ಲ ಅಂತ ಬಿದ್ದಿದ್ದ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರೆ? ಪವನ್ ಯಾಕೆ ಬರೀಕಿಲ್ವಲ್ಲ ನೀನು? ಯಾಕೆ ಬರೀಕಿಲ್ಲ ಹೇಳು? ಕೆಮ್ಮು ಜಾಸ್ತಿ ಆಯ್ತು. ಹೋಮ್ವರ್ಕ್ ಬರ್ತೀನಿ. ಯಾವ ಮಾರ್ಕು? ನಿನ್ನ ಪೀಸ್ ಬ್ರೋಗೆ ಒಂದು ಗುಡ್ ಮಾರ್ನಿಂಗ್ ಹೇಳಿ ಅವ್ರ ಜೊತೆ ಒಂದು ಸೆಲ್ಫಿ ವಿಡಿಯೋ ಮಾಡ್ಕೊಂಡು ಕ್ಲಾಸ್ಗೆ ಹೊರಟು. ಕ್ಲಾಸ್ಗೆ ಹೋಗಿದ್ದೆ. ನಮ್ಮ ಸರ್ ಡಿಪಾರ್ಟ್ಮೆಂಟ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರ್ ಬಿಲ್ಡಿಂಗು ಕರ್ಕೊಂಡೋದ್ರು. ಹೋದಾಗ ನನಗೆ ಅನ್ಸಿದ್ದು ಇಷ್ಟೇ, ಇದು ವಾಷಿಂಗ್ ಮಿಷಿನ್ನು, ಇದು ಬಟ್ಟೆ ಒಣಗಿಸೋ ಮಿಷಿನ್ನು, ಇಲ್ಲಿ ದಾರ ನೀರಿರೋದ್ರಿಂದ ಬಾವಿ ಅನ್ಕೋಬಿಟ್ಟು. ಹೇಳಿದ್ದು ಯಾರಿಗೆ ಅರ್ಥ ಆಯ್ತೋ ಬಿಡ್ತೋ ಗೊತ್ತಿಲ್ಲ, ಆದರೆ ಇವಳ ಮಕ್ಕ ನೋಡ್ತಿದ್ರೆ ಅರ್ಥ ಆಗಿ ಡೌಟೆಲ್ಲ ಬರ್ತಿದೆ ಅನಿಸುತ್ತೆ. ಅಲ್ಲಿಂದ ಗ್ರೌಂಡ್ಗೆ ಹೋದರೆ ಶ್ರೇಯಸ್ ಮತ್ತು ಪ್ರೀತಮ್ ನಮಗೋಸ್ಕರ ಕೇಕ್ ಇಟ್ಕೊಂಡು ಕಾಯ್ತಿದ್ರು. ಕೆಮ್ಮಾಗಿದೆ ಅಂತ ಅಮ್ಮ ಕೊಟ್ಟಿರೋ ಕಿಚಡಿ ತಿಂದ್ಕೊಂಡು ಕ್ಲಾಸ್ಗೆ ಹೊರಟು. ಕ್ಲಾಸ್ಗೆ ಹೋಗ್ಬೇಕಾದ್ರೆ ಇವನು ಮಾಡಿದ ಸಿಂಬಲ್ ನೋಡಿ ನನಗೆ ನೆನಪಾಗಿದ್ದಂದರೆ ವಿಮಲ್, ನಮ್ಮ ಭಾಷೆ ಕೇಸರಿ. ಅಲ್ಲಿಂದ ರೂಮಿಗೆ ಬಂದು ಮಲ್ಕೊಂಡು ಕರೆಕ್ಟಾಗಿ ಊಟದ ಟೈಮ್ ಗೆದ್ದು. ಎಲ್ಲರಿಗೂ 2 ಚಪಾತಿ ಹಾಕಿದರೆ ನನಗೆ ಮಾತ್ರ 3 ಚಪಾತಿ ಹಾಕ್ಬಿಟ್ಟಿದ್ರು. PCL ಸೆಮಿನಾರ್ ಮಾಡಬೇಕಾಗಿರೋ ಹುಡುಗ ಹೆಂಗೆ ಬಿದ್ದವನು ನೋಡಿ. ಅವ್ನು ಮಲಗಿದ್ದು ನೋಡಿ ನನಗೂ ನಿದ್ದೆ ಬಂದು ನಾನು ಮಲ್ಕೊಂಡೆ. ಇವತ್ತಿನ ವಿಡಿಯೋ ಇಷ್ಟೇ, ಮತ್ತೆ ಸಿಗುವ, ಬಾಯ್.